ಎಲ್ಲರಿಗೂ ನಮಸ್ಕಾರ. ನಾನು ಮೇಘ ರಾಕೇಶ್. ಸಮರ್ಪಣಾ ವೇದಿಕೆ ಅರ್ಪಿಸುತ್ತಿರುವ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನನ್ನು ಈ ವೇದಿಕೆಗೆ ಪರಿಚಯಿಸಿದಂತಹ ವೀಣಾ ನಟರಾಜ್ ಮೇಡಮ್ ಇವರಿಗೂ ಹಾಗೂ ನನಗೆ ಇಲ್ಲಿ ಕಗ್ಗ ಸಪ್ತಾಹಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಲಕ್ಷ್ಮೀ ಮಧುಸೂದನ್ ಮೇಡಮ್ ಇವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಇಂದಿನ ಮೊದಲನೇ ಕಗ್ಗವನ್ನು ವಾಚನ ಮಾಡುತ್ತಿದ್ದೇನೆ. ಕಗ್ಗ 671 ಗರುವ ಏತಕ್ಕೆ. ತಿರಿದನ್ನ ಉಂಬಂಗೆ ಹುರುಡೇನು ಹಠವೇನು, ತಿರಿದನ್ನ ಉಂಬಂಗೆ ಹುರುಡೇನು ಹಠವೇನು, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ, ದುರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ದುರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವವೇತಕ್ಕೆ ನಿನಗೆ ಮಂಕುತಿಮ್ಮ, ಗರುವವೇತಕ್ಕೆ ನಿನಗೆ ಮಂಕುತಿಮ್ಮ. ಈ ಕಗ್ಗದ ಭಾವಾರ್ಥ ಇಂತಿದೆ. ತಿರುಪೆಯವನಿಗೆ ಅನ್ನ ನೀಡುವವರ ಮೇಲೆ ಹೀಗೆಯೇ ಹಾಕಬೇಕೆಂದು ಹಠ ಮಾಡುವುದು ಸರಿಯಲ್ಲ. ನೀಡುವವರು ಕೋಪದಿಂದ ಬಿರುಮಾತು ಆಡಿದಾಗ ದುರದುರನೆ ನೋಡಿ ಎದುರು ಮಾತಾಡುವುದು ಸರಿಯಲ್ಲ. ಬೇಡುವವನಿಗೆ ಗರ್ವ ಇರಬಾರದು. ಬೇರೆಯವರಲ್ಲಿ ನಾವು ಬೇಡಲು ಹೋದಾಗ ನಮ್ಮ ಪರಿಸ್ಥಿತಿಯೇ ಅಂತಹದ್ದಿರುವಾಗ ನೀಡುವವರ ಮುಂದೆ ನಾವು ಯಾವಾಗಲೂ ವಿಧೇಯರಾಗಿರಬೇಕು ವಿನಃ ಅವರನ್ನು ಕೋಪಿಸಿಕೊಂಡು ಅವರು ಕೋಪಿಸಿದರೆಂದು ನಾವು ಅವರಿಗೆ ಎದುರು ನುಡಿಯಬಾರದು, ಗರ್ವ ತೋರಿಸಬಾರದು. ಬೇಡುವವನಿಗೆ ಎಂದೂ ಗರ್ವ ಇರುವುದು ಸರಿಯಲ್ಲ ಎಂದು DVGಯವರು ಈ ಕಗ್ಗದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.